ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಆನ್ಲೈನ್ ಗೇಮ್ ನಿಯಂತ್ರಣ ವಿಧೇಯಕ 2025 ಲೋಕಸಭೆಯಲ್ಲಿ ಅಂಗೀಕಾರ. ಹಣವಿಟ್ಟು ಆಡುವ ಎಲ್ಲ ಆನ್ಲೈನ್ ಗೇಮ್ಗಳ ಕಡ್ಡಾಯ ನಿಷೇಧ. ನಿಯಮ ಉಲ್ಲಂಘಿಸಿದ್ರೆ 3 ವರ್ಷ ಜೈಲು, 1 ಕೋಟಿ ದಂಡ. ಹೌದು, ಬುಧವಾರ ಲೋಕಸಭೆಯಲ್ಲಿ ಆನ್ಲೈನ್ ಗೇಮ್ ನಿಯಂತ್ರಣ ವಿಧೇಯಕ 2025 ಅಂಗೀಕಾರವಾಗಿದೆ. ಕೇಂದ್ರ ಐಟಿ ಸಚಿವ ಅಶ್ವಿನ್ ವೈಷ್ಣವ್ ಈ ಕಾಯ್ದೆಯನ್ನ ಮಂಡಿಸಿದರು. ಭಾರತದಲ್ಲಿ ಆನ್ಲೈನ್ ಮನಿ ಗೇಮಿಂಗ್ ಸಾಮಾಜಿಕವಾಗಿ ಗಂಭೀರ ಸಮಸ್ಯೆ ಸೃಷ್ಟಿಸಿದೆ. ಸಮಾಜದ ಮೇಲೆ ನಕಾರಾತ್ಮಕ ಪರಿಣಾಮಗಳಿಗೆ ಕಾರಣವಾಗುತ್ತಿದ್ದು, ಇದರಿಂದ 45 ಕೋಟಿಗೂ ಹೆಚ್ಚು ಜನ ಈ ಚಟದಿಂದ ಬಾಧಿತರಾಗಿದ್ದಾರೆ. ಈ ಬೆಟ್ಟಿಂಗ್ ದಂಧೆಯಿಂದ 20,000 ಕೋಟಿಯಷ್ಟು ಜನರಿಗೆ ನಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಮನಿ ಗೇಮಿಂಗ್ ಆಟಗಳನ್ನು ನಿಷೇಧಿಸುವ ಆನ್ಲೈನ್ ಗೇಮ್ಗಳ ಮೇಲೆ ನಿಯಂತ್ರಣದ ಕಠಿಣ ಕಾಯ್ದೆ ಇದಾಗಿದೆ. ಯಾವುದೇ ಹಣಕಾಸು ಸಂಸ್ಥೆಗಳು ಇಂಥ ಗೇಮಿಂಗ್ ಆಪ್ಗಳ ಹಣದ ವರ್ಗಾವಣೆಯನ್ನು ಕಾಯ್ದೆ ಪೂರ್ಣ ನಿಷೇಧಿಸುತ್ತಿದೆ. प्रश्न है कि विधेयक पर विचार किया जाए. जो सदस्य इसके पक्ष में हाँ गए, जो सदस्य विरोध में ना गए, आपको ये पता है ना आप किस पे ना कर रहे हैं? सुनाई दे रहा आप किस पे ना कर रहे हैं? जो विरोध में वो ना गए, मेरे विचार में निर्णय हाँ वालों के पक्ष विधेयक पर विचार करने तो प्रस्ताव को स्वीकृत किया गया. अब सभा विधेयक पर खंडवार विचार करेगी. ಆನ್ಲೈನ್ ಬೆಟ್ಟಿಂಗ್ ಜೂಜಾಟಗಳಿಗೆ ಸಂಪೂರ್ಣ ನಿಷೇಧ. ಅಂದ್ರೆ ಫ್ಯಾಂಟಸಿ ಸ್ಪೋರ್ಟ್ಸ್, ಫೋಕರ್, ರಮ್ಮಿ ಮತ್ತು ಇತರೆ ಕಾರ್ಡ್ ಗೇಮ್ಗಳನ್ನ ಬಳಸಿ ಹಣ ಹಾಕಿ ಆಡುವ ಎಲ್ಲ ರೀತಿಯ ಗೇಮ್ಸ್ಗಳನ್ನು ನಿರ್ಬಂಧಿಸುತ್ತದೆ. ಆರೋಪಿಗಳಿಗೆ 3 ವರ್ಷದವರೆಗೆ ಜೈಲು, 1 ಕೋಟಿ ರೂಪಾಯಿವರೆಗೆ ದಂಡ ವಿಧಿಸಲು ಅವಕಾಶ ಮಾಡಿಕೊಡುತ್ತದೆ. ಆನ್ಲೈನ್ ಗೇಮ್ಸ್ ಜಾಹೀರಾತು ನೀಡುವವರಿಗೂ 2 ವರ್ಷ ಜೈಲು, 50 ಲಕ್ಷ ರೂಪಾಯಿವರೆಗೆ ದಂಡ. ಹಣಕಾಸು ವ್ಯವಸ್ಥೆ ಕಲ್ಪಿಸಿದರೆ 3 ವರ್ಷ ಜೈಲು ಮತ್ತು 1 ಕೋಟಿ ರೂಪಾಯಿವರೆಗೆ ದಂಡ. ಪದೇ ಪದೇ ಅಪರಾಧ ಎಸಗುವವರೆಗೆ 2 ಕೋಟಿ ರೂಪಾಯಿವರೆಗೆ ದಂಡ, 5 ವರ್ಷದವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ. ಕೆಲ ಅಪರಾಧಗಳಿಗೆ ಜಾಮೀನು ರಹಿತ ಪ್ರಕರಣ ದಾಖಲಿಸಲು ಅವಕಾಶವಿದೆ. प्रमोट किया जाएगा, एनकरेज किया जाएगा, अथॉरिटी बनाती है. माननीय लोकसभापति महोदय, ऑनलाइन गेमिंग की पूरी दुनिया के 2/3 सेगमेंट को इस बिल में प्रमोट किया जा रहा है, लेकिन एक ऐसा सेगमेंट है, तीसरा सेगमेंट ऑनलाइन मनी गेम्स, जिसके कारण समाज में और विशेषकर मध्यम वर्गीय युवाओं में बड़ी समस्या बनकर उभरा है. एडिक्शन हो जाता है, परिवार की बचत इसमें चली जाती है. करीब एक अनुमान है कि 45 करोड़ लोग इसकी चपेट में आ चुके हैं. 20,000 करोड़ रुपए से ज़्यादा राशि हमारे मध्यम वर्गीय परिवारों के मेहनत की कमाई इसमें नष्ट हो गई है. और तो और वर्ल्ड हेल्थ ऑर्गेनाइजेशन ने इसे गेमिंग डिसऑर्डर डिक्लेयर किया है. इंटरनेशनल क्लासिफिकेशन ऑफ डिजीज ICD-11 के माध्यम से इसको गेमिंग डिसऑर्डर डिक्लेयर किया है. ऑनलाइन मनी गेमिंग आज एक पब्लिक हेल्थ रिस्क बन चुका है. माननीय उपसभापति महोदय, साइकोलॉजिकल डिसऑर्डर्स, कंपल्सिव बिहेवियर, विड्रॉल सिम्टम्स, वायलेंट बिहेवियर, ऐसी समस्या इससे उत्पन्न हो रही है. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.